ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸ್ವಿಗ್ಗಿ ಆ್ಯಪ್ನಲ್ಲಿ ನಾವು ಏನಾದರೂ ಆರ್ಡ್ರನ್ನ ಮಾಡಿದರೆ ಅದನ್ನು ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಇಲ್ಲಿ ಹೋದ ವರ್ಷದ ಅಥವಾ ಹಿಂದೆ ಇರುವಂಥ ಒಂದು ಪ್ರೊಸೀಜರ್ಗೂ ಈಗ ಇರುವಂಥ ಒಂದು ಪ್ರೊಸೀಜರ್ಗೂ ಚೇಂಜ್ ಆಗಿದೆ ಸ್ನೇಹಿತರೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಲೈವ್ ಆಗಿ ನಿಮ್ಗೆ ತೋರಿಸ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಸ್ವಿಗ್ಗಿ ಆ್ಯಪ್ನಲ್ಲಿ ನಾನು ಆರ್ಡ್ರನ್ನ ಮಾಡಿಬಿಟ್ಟು ಅದನ್ನು ಮರಳಿ ಕ್ಯಾನ್ಸಲ್ ಮಾಡೋದಕ್ಕೆ ಎಷ್ಟು ಟೈಮಿಂಗ್ ಇರುತ್ತೆ, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಮೊದಲು ಸ್ವಿಗ್ಗಿ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾನು ಆರ್ಡ್ರನ್ನ ಪ್ಲೇಸ್ ಮಾಡ್ತೀನಿ. ಸ್ವಿಗ್ಗಿನಲ್ಲಿ ಆ್ಯಪ್ನ ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ನಾನು ಲೊಕೇಶನ್ನ ಚೇಂಜ್ ಮಾಡ್ಕೋತೀನಿ. ಅಡ್ರೆಸ್ನ ನೋಡ್ಬೋದು. ಚೇಂಜ್ ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಒಂದು ಆರ್ಡರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಎಷ್ಟು ಕ್ಯಾನ್ಸಲ್ ಮಾಡೋದಕ್ಕೆ ಏನು ಟೈಮಿಂಗ್ ಇರುತ್ತೆ, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ. ನೋಡಿ, ಈ ಒಂದು ಪ್ರಾಡಕ್ಟ್ನ ನಾನು ಕಾರ್ಟಿಗೆ ಆ್ಯಡ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಬುಕ್ಕಿಂಗ್ ಮಾಡ್ತೀನಿ. ಇಲ್ಲಿ ನೋಡಿ, ಆ್ಯಡ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಬುಕ್ಕಿಂಗ್ ಮಾಡಬೇಕಾಗುತ್ತೆ. ನೋಡ್ಬೋದು. ನಂತರದಲ್ಲಿ ಆ್ಯಡ್ ಐಟಮ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ವ್ಯೂ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿದಾಗ ನಮ್ಮ ಒಂದು ಕಾರ್ಟಲ್ಲಿ ಇರುವಂಥ ಪ್ರಾಡಕ್ಟ್ಗಳನ್ನ ಅದು ತೋರಿಸುತ್ತೆ. ನೋಡ್ಬೋದು ಎಷ್ಟು ಐಟಮು ಏನೇನಿದೆ, ಅದರ ಪ್ರೈಸ್ ಏನು ಎಲ್ಲವೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಪ್ರೈಸು. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಬಿಲ್ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇದೆ, ಎಷ್ಟು ಅಮೌಂಟು ಏನು ಡಿಸ್ಕೌಂಟ್ ಆಗಿದ್ರು ಕೂಡ ಇದರಲ್ಲಿ ತೋರಿಸುತ್ತೆ. ಹಾಗೆ GST ಅದು ಇದು ಎಲ್ಲ ಸೇರಿಸಿ ಇಷ್ಟು ನಾವು ಪೇಮೆಂಟ್ ಮಾಡಬೇಕಾಗಿದೆ. ನಂತರದಲ್ಲಿ ಇಲ್ಲಿ ಪೇ ಆನ್ ಡೆಲಿವರಿ ಅಂತ ಇದೆ. ಇಲ್ಲಿ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದೇ ಒಂದು ಬೇರೆ ಬೇರೆ ಪೇಮೆಂಟ್ ವಿಧಾನದ ಮೂಲಕ ನಾವು ಪೇಮೆಂಟನ್ನು ಮಾಡಬಹುದು. ನಾನು ಪೇ ಆನ್ ಡೆಲಿವರಿನ ಸೆಲೆಕ್ಟ್ ಮಾಡ್ಕೋತೀನಿ. ಮೇಲ್ಗಡೆ ನೋಡ್ಬೋದು ಪೇ 128 ವಿತ್ ಕ್ಯಾಶ್ ಅಂತ ಇದೆ. ನಾನು ಡೆಲಿವರಿ ಟೈಮ್ನಲ್ಲಿ ಕ್ಯಾಶ್ ಕೊಡ್ತೀನಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ನೋಡ್ಬೋದು ಆರ್ಡರ್ ಪ್ಲೇಸ್ಡ್ ಅಂತ ಬಂತು ಸ್ನೇಹಿತರೆ. ಬಂದ ನಂತರದಲ್ಲಿ ತಕ್ಷಣದಲ್ಲಿ ನಾವು ಆರ್ಡ್ರನ್ನ ಮೊದಲು ಕ್ಯಾನ್ಸಲ್ ಮಾಡೋದಕ್ಕೆ ಸ್ವಲ್ಪ ಸಮಯ ಸಿಗ್ತಾ ಇತ್ತು. ಆದರೆ ಈಗ ಕ್ಯಾನ್ಸಲ್ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಸಮಯನ ಇವರು ಕೊಡ್ತಾ ಇಲ್ಲ. 1 ನಿಮಿಷದವರೆಗೂ ಕೂಡ ಕ್ಯಾನ್ಸಲ್ ಮಾಡೋದಕ್ಕೆ ಸಮಯ ಇರ್ತಾ ಇತ್ತು. ಈಗ ನೋಡ್ಬೋದು, ನಾವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ ಆರ್ಡರ್ಸ್ನಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ಈಗ ಕ್ಯಾನ್ಸಲ್ ಮಾಡಬೇಕು ಅಂದರೆ ನೀವು ಕಸ್ಟಮರ್ ಸರ್ವಿಸ್ನೊಂದಿಗೆ ಚಾಟ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಬೇಕು. ನಾನು ಹೇಳ್ತೀನಿ ನೋಡಿ ಯಾವ ರೀತಿ ಅಂತ. ಇಲ್ಲಿ ನೋಡಿ, ಈ ಒಂದು ಆರ್ಡ್ರನ್ನ ಇಲ್ಲಿ ಮೇಲ್ಗಡೆ ಒಂದು 3 ಡಾಟ್ಸ್ ಇರುತ್ತೆ, 3 ಚುಕ್ಕೆಗಳು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೆಲ್ಪ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ಇಲ್ಲಿ ಕ್ಯಾನ್ಸಲ್ ಆಪ್ಷನ್ ಬಂದಿರುತ್ತೆ. ಇಲ್ಲಿ ನೋಡ್ಬೋದು, ಈ ಒಂದು ಲಿಸ್ಟ್ನಲ್ಲಿ ಐ ವಾಂಟ್ ಟು ಕ್ಯಾನ್ಸಲ್ ಮೈ ಆರ್ಡರ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ಗಳಿದೆ ಸ್ನೇಹಿತರೆ, ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಎಸ್ ಕ್ಯಾನ್ಸಲ್ ಮೈ ಆರ್ಡರ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋದಕ್ಕಾಗಿ ರೀಸನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ರೀಸನನ್ನು ಸೆಲೆಕ್ಟ್ ಮಾಡ್ಕೋತೀನಿ ಈ ರೀತಿ. ನಂತರದಲ್ಲಿ ಇಲ್ಲಿ ಐ ವಾಂಟ್ ಟು ಕ್ಯಾನ್ಸಲ್ ಮೈ ಆರ್ಡರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ನೋಡ್ಬೋದು 128 ರೂಪಾಯಿ ನಿಮ್ಮ ಒಂದು ಕ್ಯಾನ್ಸಲೇಷನ್ ಫೀ ಅನ್ನೋದು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದೆ. ಕ್ಯಾನ್ಸಲ್ ದ ಆರ್ಡರ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಆ ಫೀನ ನಾವು ಯಾವ ರೀತಿ ಕೊಡಬೇಕಾಗುತ್ತೆ ಅಂತಲೂ ಹೇಳ್ತೀನಿ. ನಂತರದಲ್ಲಿ ಕಂಟಿನ್ಯೂ ಚಾಟ್ ಅಂತ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ಈ ರೀತಿ ನೀವು ಕ್ಯಾನ್ಸಲ್ ಮಾಡಿದರೆ ಏನೇನು ಪರಿಣಾಮ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದೆ. ಇಲ್ಲಿ ನೋಡಿ, ಒಬ್ಬರು ಆನ್ಲೈನ್ ಬಂದರು ಇಲ್ಲಿ ಸ್ವಿಗ್ಗಿ ಕಡೆಯಿಂದ. ಇವರಿಗೆ ಕ್ಯಾನ್ಸಲ್ ಆರ್ಡರ್ ಅಂತ ನಾನು ಮೆಸೇಜ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಯು ವಾಂಟ್ ಟು ಕ್ಯಾನ್ಸಲ್ ದ ಆರ್ಡರ್, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್. ಅಂದರೆ ಫುಡ್ಡನ್ನು ವೇಸ್ಟ್ ಮಾಡಬೇಡಿ, ಅದಕ್ಕಾಗಿ ನೀವು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ನಾನು ಮತ್ತೆ ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಅಂತ ನಾನು ಟೈಪ್ ಮಾಡಿಬಿಟ್ಟು ಕಳಿಸ್ತೀನಿ. ಸಾರಿ ಸರ್, ಐ ವಾಂಟ್ ಟು ಕ್ಯಾನ್ಸಲ್ ಅಂತ ನಾನು ಟೈಪ್ ಮಾಡ್ತೀನಿ. ಕ್ಯಾನ್ಸಲ್ ಮೈ ಆರ್ಡರ್ ಅಂತ ಈ ಮೆಸೇಜ್ನ ಅವರಿಗೆ ಸೆಂಡ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ
ಅವ್ರು ಹೇಳ್ತಾರೆ ನೋಡಿ, ನೀವು ಫೀಸನ್ನ ಯಾವ ರೀತಿಯಲ್ಲಿ ಕೊಡಬೇಕಾಗುತ್ತೆ ಅಂತ. ನಾವು ಸದ್ಯಕ್ಕೆ ಕೊಡುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳ್ತೀನಿ ನೋಡಿ, COD ಇಲ್ಲ ಅಂದರೆ ನಿಮ್ಮ ಒಂದು ನೆಕ್ಸ್ಟ್ ಆರ್ಡರ್ನಲ್ಲಿ ನಾವು 128 ರೂಪಾಯಿ ಜಾಸ್ತಿ ತೊಗೋತೀವಿ. ಮತ್ತು 5 ಆರ್ಡರ್ಸ್ವರೆಗೆ COD ಅಂದರೆ ಕ್ಯಾಶ್ ಆನ್ ಡೆಲಿವರಿನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಅದಕ್ಕಾಗಿ ನಾವು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ಕನ್ಫರ್ಮಿಂಗ್. ಇಲ್ಲಿ ನೋಡಿ, ನಮ್ಮ ಆರ್ಡರ್ ಅನ್ನೋದು ಕ್ಯಾನ್ಸಲ್ ಮಾಡ್ತಾರೆ ನೋಡಿ. ಈಗ ಸ್ವಲ್ಪ ಸಮಯದಲ್ಲಿ ನೋಡ್ಬೋದು ನಿಮ್ಮ ಆರ್ಡರ್ ಅನ್ನೋದು ಕ್ಯಾನ್ಸಲ್ ಆಗಿದೆ ಅಂತ ನಮಗೆ ಮೆಸೇಜ್ ಮಾಡ್ತಾರೆ. ಆ್ಯಸ್ ಫರ್ ಯುವರ್ ರಿಕ್ವೆಸ್ಟ್ ಯುವರ್ ಆರ್ಡರ್ ಈಸ್ ಕ್ಯಾನ್ಸಲ್ಡ್ ಅಂತ ಬಂತು, ಅಂದರೆ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ. ಆದರೆ ಇಲ್ಲಿ ವಿಷಯ ಏನು ಅಂದರೆ, ನಾವು ಸದ್ಯಕ್ಕೆ ನಾವು ಏನೇ ಒಂದು ಫೀಸ್ನ ಕೊಡಬೇಕಾಗಿಲ್ಲ. ಮೇಲ್ಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಆರ್ಡರ್ ಕ್ಯಾನ್ಸಲ್ಡ್ ಅಂತ ಬಂದಿದೆ. ಆದರೆ ನಾವು ಇದೇ ಅಕೌಂಟಿಂದ ನೆಕ್ಸ್ಟ್ ನಾವು ಸ್ವಿಗ್ಗಿನಲ್ಲಿ ಏನಾದರೂ ಆರ್ಡರ್ ಮಾಡೋದಕ್ಕೆ ಹೋದರೆ ಅದು ಆಟೋಮೆಟಿಕ್ಕಾಗಿ 128 ರೂಪಾಯಿ ಜಾಸ್ತಿ ತೊಗೊಳುತ್ತೆ. ಅಂದರೆ ಕ್ಯಾನ್ಸಲೇಷನ್ ಫೀನ ಅವರು ಪೆಂಡಿಂಗ್ನಲ್ಲಿ ಇಟ್ಟಿರ್ತಾರೆ. ಹಾಗೆ ಇಲ್ಲಿ ನೆಕ್ಸ್ಟ್ ನಾವು 5 ಆರ್ಡರ್ಸ್ವರೆಗೆ ನಮಗೆ ಕ್ಯಾಶ್ ಆನ್ ಡೆಲಿವರಿನ ಕ್ಯಾನ್ಸಲ್ ಮಾಡ್ತಾರೆ. ಕೇವಲ ನಾವು ಆನ್ಲೈನ್ ಪೇಮೆಂಟ್ ಅಥವಾ ಪ್ರೀಪೇಯ್ಡ್ ಆರ್ಡರ್ ಮಾತ್ರ ಮಾಡ್ಬೋದು. ಈ ರೀತಿ ನಾವು ಸ್ವಿಗ್ಗಿನಲ್ಲಿ ಯಾವುದೇ ಫೀಸನ್ನು ಕಟ್ಟದೆ ಕ್ಯಾನ್ಸಲ್ ಮಾಡ್ಕೋಬೋದು. ಆದರೆ ಇದೇ ಅಕೌಂಟಿಂದ ನಾವು ಮರಳಿ ಯೂಸ್ ಮಾಡಿದರೆ ಆ ಫೀಸನ್ನ ಕೊಡಬೇಕಾಗುತ್ತೆ ಅಷ್ಟೇ.